ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಟೈಮು 11 ಗಂಟೆ ಆಗಿದೆ. ಜಸ್ಟ್ ಇವಾಗ ತಿಂಡಿ ಮುಗಿಸಿ ಬಂದೆ. ತಿಂಡಿ ಮುಗಿಸಿದ್ದೀನಿ ಅಂದರೆ ಆಬ್ವಿಯಸ್ಲಿ ಮನೆ ಕೆಲಸ ಎಲ್ಲನೂ ಮುಗಿಸಿರ್ತೀನಿ. ತುಂಬಾ ಅಪರೂಪ ನಾನು ತಿಂಡಿ ಮಾಡಿ ಆಮೇಲೆ ಮನೆ ಕೆಲಸ ಮಾಡೋದು. ದಟ್ ಈಸ್ ಓನ್ಲಿ ಆನ್ ಸಂಡೇಸ್ ಅಂತಲೇ ಹೇಳ್ಬೋದು. ಬೇರೆ ದಿನ ಎಲ್ಲ ಪೂಜೆ ಮಾಡೋದಿರುತ್ತಲ್ವ, ವಾರ ಇರುತ್ತೆ. ಸೊ ಎಲ್ಲ ಮುಗಿಸಿ ಆಮೇಲೆ ತಿಂಡಿ ಮಾಡೋದು. ಸ್ನೇಹಿತರೆ, ಇವತ್ತು ಈಗ ತಿಂಡಿ ಆಯಿತಾ, ಇವಾಗ ಒಂದು ಕಾಲ್ ಬಂದಿತ್ತು, ಇನ್ವೈಟ್ ಬಂದಿತ್ತು, ಪೂಜೆ ಇದೆ ಕುಂಕುಮಕ್ಕೆ ಬನ್ನಿ ಅಂತ ಹೇಳಿಬಿಟ್ಟು. ಸೊ ನಾನಿವತ್ತು ಟೀ ಶರ್ಟ್ ಹಾಕಿದ್ದೆ, ಟೀ ಶರ್ಟ್ ಆ್ಯಂಡ್ ಪ್ಯಾಂಟ್ ಹಾಕಿದ್ದೆ. ಸೊ ಈಗ ಡ್ರೆಸ್ ಚೇಂಜ್ ಮಾಡಿ ಕುರ್ತಿ ಹಾಕ್ಕೊಂಡು ಅದೇ ಅಲ್ಲಿಗೆ ಹೋಗಿ ಬರಬೇಕು. ಅಂದರೆ ನಮ್ಮ ಅಪಾರ್ಟ್ಮೆಂಟಲ್ಲೇ ಅಲ್ಲಿ ಹೋಗಿ ಕುಂಕುಮ ತೊಗೊಂಡು ಬರಬೇಕು. ಅದಾದಮೇಲೆ ಇವತ್ತು ತರಕಾರಿ ತೊಗೊಳಕ್ಕೆ ಹೋಗೋಣ ಅಂದ್ಕೊಂಡೆ, ಬಟ್ ಇವತ್ತಿಗೆ ಮ್ಯಾನೇಜ್ ಆಗುತ್ತೆ ವಿತೌಟ್ ಎನಿ ವೆಜಿಟೇಬಲ್ಸ್. ನಾಳೆ ಏನಾದರೂ ನಾನ್ ವೆಜ್ ಮಾಡಿದರೆ ಸೊ ನಾಳೆನೂ ತರಕಾರಿ ಬೇಕಾಗೋದಿಲ್ಲ. ಸೊ ನೋಡೋಣ, ಅರ್ಜೆಂಟ್ ಏನೂ ಇಲ್ಲ. ಇವತ್ತು ತಿಂಡಿಗೆ ಏನು ಮಾಡಿದೆ ಅಂದರೆ ಕೊತ್ತಂಬರಿ ಮುಗ್ದೋಗಿತ್ತು, ಕರಿಬೇವು ಇರಲಿಲ್ಲ. ಹಾಗಾಗಿ ಕೊತ್ತಂಬರಿ ಇಲ್ಲದೆ ಇರೋದೇನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಪೊಂಗಲ್ ಮಾಡಿದ್ದೆ, ಪೊಂಗಲ್ ಮತ್ತು ಚಟ್ನಿ. ಸೊ ಚಟ್ನಿಗೆ ಸ್ವಲ್ಪ ಹಾಕಬೇಕಿತ್ತು, ಹಾಕಲಿಲ್ಲ, ನಡೆಯುತ್ತೆ, ಸ್ವಲ್ಪ ನೆಂಚ್ಕೊಳ್ಳೋದಕ್ಕಲ್ವ ಅಂದ್ಬಿಟ್ಟು. ಸೊ ಪೊಂಗಲ್ ಮಾಡಿದ್ದೆ, ಪೊಂಗಲ್ಗಂತೂ ಹಾಕೋದಿಲ್ಲ. ಸೊ ಮಧ್ಯಾಹ್ನಕ್ಕೂ ಅಲ್ವಾ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡೋಣ, ರಾಜೇಶ್ಗೆ ಕಳಿಸ್ತೀನಿ. ಬರೀ 1-2 ಆದರೆ ನಾನು ರಾಜೇಶ್ಗೆ ಕಳಿಸ್ತೀನಿ. ಅದರ್ವೈಸ್ ನಾನೇ ಹೋಗ್ಬಿಟ್ಟು ದ್ವಾರಕ್ಕೆಲ್ಲ ತೊಗೊಂಡು ಬರ್ತೀನಿ. ನೆಕ್ಸ್ಟ್ ಇನ್ನೂ ಒಂದು ಇಂಪಾರ್ಟೆಂಟ್ ಟಾಸ್ಕ್ ಅಂದರೆ ಈ ಮಾಂಗಲ್ಯ ಚೇಂದು ಇಲ್ಲಿ ಕರಿಮಣಿ ಇರುತ್ತಲ್ವ, ಆ ಕರಿಮಣಿ ಒಡೆದೋಗಿದೆ. ಮೊದಲು ಒಂದು ಒಡೆದೋಯ್ತು, ಮಾರನೇ ದಿನಕ್ಕೆ ಇನ್ನೂ ಒಂದು ಒಡೆದೋಯ್ತು. ಸೊ ಅದನ್ನು ಕೂಡ ಹಾಕಿಸ್ಕೊಂಡು ಬರಬೇಕು. ತೆಗ್ದಿರುತ್ತಾ ಇಲ್ವಾ ಗೊತ್ತಿಲ್ಲ, ನೋಡಿ ಬರ್ತೀನಿ. ಸೊ ಇಷ್ಟೆಲ್ಲ ಪ್ರೋಗ್ರಾಮ್ ಇದೆ. ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು, ರಾತ್ರಿಗೆ ಮಾಡಬೇಕು. ಸೊ ಸ್ನೇಹಿತರೆ, ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಆ್ಯಂಡ್ ಇವತ್ತಿನ ಒಂದು ಸರ್ಪ್ರೈಸ್ ಕೊಡಬೇಕು ನಿಮಗೆ. ಸೊ ಸರ್ಪ್ರೈಸ್ ಕೊಡೋದಕ್ಕೆ ಯಾರೂ ಇಲ್ಲ, ಈಗ ಅವರೆಲ್ಲ ಹೊರಗಡೆ ಹೋಗಿದ್ದಾರೆ. ಬಂದ ಮೇಲೆ ಏನದು ಸರ್ಪ್ರೈಸ್ ಅಂತ ನಿಮಗೆ ತೋರಿಸ್ತೀನಿ. ಹೋಗಿ ಬಂದೆ ಸ್ನೇಹಿತರೆ. ಮುತ್ತೈದೆ ಪೂಜೆ ಮಾಡಿದ್ರಂತೆ. ಸೊ ಮುತ್ತೈದೆಯರಿಗೆ ಕರೆದ್ಬಿಟ್ಟು ಕುಂಕುಮ ಕೊಟ್ಟರು, ತಾಂಬೂಲ ಕೊಟ್ಟರು. ಈಗ ನಾನು ಹೇಳ್ತಾ ಇದ್ದೆ ನಮ್ಮ ಮನೆಗೆಲ್ಲ ಏನೋ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು. ಆ ಸರ್ಪ್ರೈಸ್ ನಾನು ಹೋಗಿ ಬಂದ್ರೂ ಅವ್ರು ಇನ್ನೂ ಬಂದಿಲ್ಲ. ಸೊ ಬನ್ನಿ ಕೆಳಗಡೆ ಏನು ಮಾಡ್ತಿದ್ದಾರೆ ನೋಡೋಣ. ಅಂದರೆ ಆ ಸರ್ಪ್ರೈಸ್ ಏನು ಮಾಡ್ತಿದೆ ಅಂತ ನೋಡೋಣ. ಅಪ್ಪು, ಸಾನು, ಏನು ಮಾಡ್ತಿದ್ಯಾ? ಗಿಫ್ಟ್ ಕೊಟ್ಟೆ, ಅಲ್ಲಿ ಗಿಫ್ಟ್ ಕೊಟ್ಟೆ, ವಿಡಿಯೋ ಮಾಡಿದ್ದಾರೆ. ಏನು ನಿಮ್ಗೇನು ಹೊಟ್ಟೆ ಹಸಿದಿಲ್ವಾ? ಮನೇಲಿದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟು ಗಲಾಟೆ ಮಾಡಬೇಕಿತ್ತು ಹೊಟ್ಟೆ ಹಸಿ ಅಂತ. ಸ್ನೇಹಿತರೆ, ಈಗ ನಾವು ಇನ್ನೂ ಒಂದು ರೂಮ್ಗೆ ಶಿಫ್ಟ್ ಆಗಿಬಿಟ್ಟಿದ್ದೀವಿ. ರಾಜೇಶ್ ಅವರ ಆಫೀಸ್ ರೂಮ್ಗೆ ಶಿಫ್ಟ್ ಆಗಿಬಿಟ್ಟಿದ್ದೀವಿ ನಮ್ಮ ಕೆಲಸನ ಮಾಡೋದಕ್ಕೆ. ಈಗ ನಾನು ಬಂದು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡಿದ್ದೀನಿ. ಇವತ್ತು ರಾಜೇಶ್ ಅವ್ರಿಗೆ ರಜಾ ಇದೆ, ಅದಕ್ಕೆ ಅವರ ಪ್ಲೇಸನ್ನು ನಾನು ತೊಗೊಂಡಿದ್ದೀನಿ. ಅಂದರೆ ಮಕ್ಕಳು ಬಂದಿದ್ದಾರಲ್ವ, ಟಿ ವಿ ನೋಡ್ತಾ ಇರ್ತಾರೆ, ಅದಕ್ಕೆ ಸ್ವಲ್ಪ ಕಾನ್ಸಂಟ್ರೇಷನ್ ಆಗಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಈ ರೂಮಿಗೆ ಬಂದುಬಿಟ್ಟಿದ್ದೀನಿ. ಸೊ ಬಾಗಿಲು ಹಚ್ಕೊಂಡು ಇವಾಗ ಇಲ್ಲಿ ಬಂದು ಲ್ಯಾಪ್ಟಾಪ್ ಓಪನ್ ಮಾಡಿ ಕೂತ್ಕೊಂಡಿದ್ದೀನಿ. ಸೊ ಮಕ್ಕಳಿಗೆ ಇವತ್ತು ಸ್ನಾನ ಮಾಡೋದಕ್ಕೆ, ತಿಂಡಿ ಮಾಡೋದಕ್ಕೆ ಮೂಡ್ ಇಲ್ಲ. ಬರೀ ಆಟ. ಸೈಕಲ್ ಹೊಡಿತಾ ಇದ್ದಾರೆ, ಬ್ಯಾಡ್ಮಿಂಟನ್ ಆಡ್ತಾ ಇದ್ದಾರೆ. ಆ ಸೈಕಲ್ಲು ರಾಜೇಶ್ ಹೊಡಿದೆ ಲ್ಯೂಬ್ರಿಕೇಟ್ ಮಾಡಬೇಕಿತ್ತಂತೆ, ಆಯಿಲಿಂಗ್ ಮಾಡಬೇಕಿತ್ತು. ಸೊ ಅದನ್ನೆಲ್ಲ ಮಾಡಿ ಕೊಟ್ಬಿಟ್ಟು ಅವರು ಅಲ್ಲೇ ಇದ್ದಾರೆ. ಇವತ್ತು ರಜಾ ಅಲ್ವಾ, ಅವರು ಸ್ನಾನ ಆಗಿಲ್ಲ, ತಿಂಡಿ ಆಗಿಲ್ಲ, ಅಲ್ಲೇ ಇದ್ದಾರೆ. ಸೊ ಮಕ್ಕಳು ಬಂದಿದ್ದಾರೆ. ಮಕ್ಕಳ ಜೊತೆ ಯಾರು ಬಂದಿದ್ದಾರೆ, ನಾನು ಅವಾಗ ಹೇಳಿದ್ದೆ ಅಲ್ವಾ, ವಾಂಗಿಬಾತ್ ಪೌಡರ್ ಮಾಡಬೇಕಾದ್ರೆ ಎಲ್ಲರೂ ಬರೋರಿದ್ದಾರೆ, ಅದಕ್ಕೆ ಅವ್ರಿಗೋಸ್ಕರ ಅಂದ್ಬಿಟ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಅಂತ. ಹಾಗೆ ಇವತ್ತು ಎಲ್ಲರೂ ಬಂದಿದ್ದಾರೆ. ಯಾರೆಲ್ಲ ಬಂದಿದ್ದಾರೆ ಮಕ್ಕಳಿಗೇನೋ ನೋಡಿದ್ರಿ. ಸೊ ದೊಡ್ಡವ್ರು ಯಾರು ಬಂದಿದ್ದಾರೆ ಅಂತ ಆಮೇಲೆ ತೋರಿಸ್ತೀನಿ. ಈಗ ಅಲ್ಲಿ ರೆಸ್ಟ್ ಮಾಡ್ತಾಯಿದ್ದಾರೆ. ಸೊ ನಾನೀಗ ಸ್ವಲ್ಪ ಹೊತ್ತು ಇನ್ನೇನು ಒಂದು ಅರ್ಧ 1 ಗಂಟೆ ಟೈಮ್ ಇದೆ ನನ್ನ ಹತ್ರ. ಅಷ್ಟೊತ್ತು ಕೂತ್ಕೊಂಡು ಸ್ವಲ್ಪ ಎಡಿಟ್ ಮಾಡಿಬಿಡ್ತೀನಿ. ಆಮೇಲೆ ಹೋಗ್ಬಿಟ್ಟು ಮತ್ತೆ ಅಡುಗೆದು ಮಾಡಬೇಕು. ಸ್ಟಾಪ್ ಇಟ್. ಕೆಳಗಡೆ ಆಟ ಆಡಿಕೊಂಡು ಮೇಲ್ಗಡೆ ಬಂದು ಸ್ನಾನ ಮಾಡಿ ತಿಂಡಿ ಮಾಡಿ
ಈಗ ನಮಗೆ ಅಂದ್ಬಿಟ್ಟು ಲೆಮನೇಡ್ ಸ್ಟಾಲ್ ಹಾಕಿದ್ದಾರೆ. ಲೆಮನೇಡ್ ಸ್ಟಾಲ್ ₹1 ಕಾಣೋ ಥರ ಡಾರ್ಕಾಗಿ ಬರಿಬೇಕು ತಾನೆ. ಇದೇನಿದೆ ಈ ಕಲರಲ್ಲಿ ಬರ್ದಿದ್ಯಾ? ಅದೆಲ್ಲ ನಿಂದು ಐಸ್ ಕ್ರೀಮ್ ಸೆಟ್ಟಲ್ಲಿ ಇತ್ತಲ್ಲ ದುಡ್ಡು. ಓಹೋ, ನಾನೇ ಲೆಮನ್ ಕೊಟ್ಟಿರೋದು, ನಾನೇ ಸಕ್ಕರೆ ಕೊಟ್ಟಿರೋದು. ಮಾಡಿರೋದಕ್ಕೆ ಇಷ್ಟೊಂದಾ? ಸರಿ, ಈಗ ನಾನು ದುಡ್ಡು ತಂದಿಲ್ಲ, ಸಾಲ ಬರ್ಕೊಳ್ಳಿ, ಕೊಡಿ. ನೀನು ಕುಡ್ದೇನೋ? ನೀನು ದುಡ್ಡು ಏ ಮೋಸ ಮೋಸ, ಇದು ₹50 ಸಿಕ್ಕೈತೆ ನಿನಗೆ. ಮಾಸ್ಟರ್ ವಯಸ್ಸಲೆಗೂ ಯಾಕೆ ಕುಡ್ದೆ ಮತ್ತೆ? ಅವ್ರು ಕೊಟ್ಟರು ನಾನು ಕುಡ್ದೆ. ಅವ್ರು ದುಡ್ಡು ಕೇಳಿದ್ರು ತಾನೆ. ಇದು ಮೋಸ ಅಂತಾರೆ. ನೀವೇ ಹೇಳಿ, ಕಮೆಂಟ್ ಮಾಡಿ, ಅಣ್ಣ ಮಾಡಿರೋದು ತಂಗಿಗೆ ಮತ್ತು ತಮ್ಮನಿಗೆ ಕರೆಕ್ಟಾ ಅಂತ. ನೋ, ಅಡುಗೆ ಮಾಡ್ತಾ ಇದ್ದೆ, ಫುಲ್ ಸುಸ್ತಾಗ್ಬಿಟ್ಟಿದೆ, ಕುತ್ಕೊಂಡು ಕುಡಿಯೋಣ. ಸಾನು ನೈಸ್. ನಾನು ಸಾಲ. ಚಿಕನ್ ನೈಸ್. ನಾನು ಸಾಲ. ನಾನೀಗ ಕಿಚನ್ಗೆ ಹೋದ ತಕ್ಷಣ ಕೊಡ್ತೀನಿ. ಹಾಂ, ನಾನು ಕ್ಯಾಟರಿಂಗ್ ಹೋದ ತಕ್ಷಣ ಫೋನ್ ಪೇ ಮಾಡ್ತೀನಿ. ತಗೊಳ್ಳಿ, ನಮ್ಮ ಮಮ್ಮಿಗೆ ಕೊಡಿ ಜ್ಯೂಸ್. ನೀವು ತಗೊಳ್ಳಿ. ಮಮ್ಮಿಗ 2 ಗ್ಲಾಸ್. ನಿಮ್ಗೆ ಬೇಡವಾ? 2 ಗ್ಲಾಸ್? 2 ಗ್ಲಾಸ್ ಬೇಕು ನನಗೆ. ₹10 ಆಯ್ತಾ? ಅದ್ರಲ್ಲೇ ನಂದು. ಇಲ್ಲೊಂದು ಗ್ಲಾಸ್. ಅದ್ರಲ್ಲೇ ನಂದು. ಇಲ್ಲ ಇಲ್ಲ, ಹೌದು, ನಿನ್ ಪಾಕೆಟ್ ಅಲ್ಲಿ ಸಿಕ್ಕಿದೆಲ್ಲ ಅದು ಕೊಡು. ಇದ್ಯಾವ್ದಿದು? ನಕಲಿ ನೋಟು ಕೊಡು ನನಗೆ. ₹50 ಚಾಲ್ ನೋಡಿದವನೆ. ಹೋಗ್ಲಿ ಕೊಟ್ಬಿಡು. ನಕಲಿ ನಕಲಿ ನೋಟ್ ನೋಟ್ ಕೊಟ್ಬಿಟ್ರೆ ಕೇಳೋ, ನಕಲಿ ನೋಟ್ ಕೊಟ್ಬಿಟ್ರೆ ನೀನು ಸೇಫಾ ಅವಳು ಸೇಫಾ? ಒಟ್ನಲ್ಲಿ ದುಡ್ಡು ಕೊಟ್ಟಂಗಾಗುತ್ತಾ? ಹೌದಲ್ವಾ? ಎಷ್ಟು ಸುಳ್ಳು ಹೇಳ್ಕೊಂಡು ಮಾಡೋಣ. 2 ಗ್ಲಾಸ್ ಬೇಕು. ಚೆನ್ನಾಗಿತ್ತು ಸೋನಿ. 2 ಗ್ಲಾಸ್. ಬರೀ ಲೆಮನ್, ನೀರು, ಸಕ್ಕರೆ, ಇದಕ್ಕೆ ಇನ್ನೇನು ಫ್ಲೇವರ್ಸ್ ಹಾಕಿಲ್ಲ. ಹಾಂ, ಉಪ್ಪು ಅದು ಸ್ವಲ್ಪ ಹಾಕಬೇಕು. ಅಷ್ಟರಲ್ಲೇ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇವತ್ತು ಅಡುಗೆ ಎಲ್ಲ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾ ಇರೋದು. ಎಷ್ಟೋ ಜನ ಬಂದಿದ್ದಾರೇನೋ ಅನ್ನಿಸ್ತಾ ಇದೆ. ಇದರಲ್ಲಿ ನಾನು ಗೆಸ್ಟ್ ಬಂದಾಗ ಒಂದು ಸಾರಿ ಏನೋ ಸಾರು ಮಾಡಿದ್ದೆ, ಒಂದು ಸಾರಿ ಬಿರಿಯಾನಿ ಮಾಡಿದ್ದೀನಿ ಅಷ್ಟೇ. ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಬೇಳೆ ಸಾಂಬಾರು ನಾನು ಇವತ್ತೇ ಮಾಡಿರೋದು. ಆಲ್ಮೋಸ್ಟ್ ನಾವು ಏನು ಮಾಡ್ತೀವೋ ಡೈಲಿ ಅದಕ್ಕೆ ಡಬಲ್ ಮಾಡಿದ್ದೀನಿ. ಅದಕ್ಕೆ ದೊಡ್ಡ ತೊಗೊಂಡಿದ್ದೀನಿ. ಹಾಂ ಸರಿ, ಬಟ್ ನನಗೆ ಬೇಳೆ ಸಾಂಬಾರು ಇಷ್ಟು ದೊಡ್ಡದಲ್ಲಿ ಮಾಡಿದ್ದೀನಲ್ಲ ಅನ್ನಿಸ್ತಾ ಇದೆ. ಆ್ಯಂಡ್ ನಾನು ಅಷ್ಟೇ ಫುಲ್ ಯುಟಿಲೈಸ್ ಇವತ್ತಿ ಕುಕ್ಕರ್. ಇಷ್ಟು ದೊಡ್ಡ ತೊಗೊಂಡು ಬರೀ 2 ಪಾವ್ ಹಾಕ್ತಾ ಇದೆ. ಇಷ್ಟು ತನಕ ಬರ್ತಾಯಿತ್ತು. ಇವತ್ತು 1 ಸೇರ್ ಹಾಕ್ಬಿಟ್ಟಿದ್ದೀನಿ. ಇವತ್ತು ನಾನು ಸಂಜೆಗೆ ಪಾಲಕ್ ಮಾಡಬೇಕಿತ್ತು. ಸೊ ಪಾಲಕ್ ಮಾಡೋಕ್ಕಾಗೋದಿಲ್ಲ, ಇವತ್ತು ಮುದ್ದೆ ಮಾಡೋಣ ಅಂಥೇಳಿ ಅದಕ್ಕೆ ಇದನ್ನು ಒಣಗಿಸ್ತಾ ಇದ್ದೀನಿ. ಸ್ವಲ್ಪ ನೀರಿದೆ, ಇಲ್ಲ ಅಂದರೆ ಹೋಗುತ್ತೆ ಎಲ್ಲ. ಒಣಗಿಸಿ ಎತ್ತಿಡ್ತೀನಿ. ಆದರೆ ಬ್ಲಾಂಚ್ ಕೂಡ ಮಾಡಿ ಎತ್ತಿಡ್ಬೋದು. ಇಲ್ಲಿ ಸಲಾಡ್ ಕಟ್ ಮಾಡಿ ಇಟ್ಟಿದ್ದೀನಿ. ಮಕ್ಕಳಿಗೆ ಇಂಟ್ರೆಸ್ಟೇ ಇಲ್ಲ ತಿನ್ನೋಕ್ಕೆ. ಇದು ಊರಿಂದ ತಂದಿರೋದು, ತೊಳೆದಿಟ್ಟಿದ್ದೀನಿ ಸ್ವಲ್ಪ ನೀರಾಗಲಿ ಅಂತ. ಇವತ್ತು ಪ್ರೈಮ್ ವಿಡಿಯೋಲಿ ಗಂಧದ ಗುಡಿ ಮೂವಿ ಹಾಕಿದ್ದೀನಿ. ಎಲ್ಲರೂ ಕುತ್ಕೊಂಡು ನೋಡೋಣ, ಊಟ ಮಾಡೋ ಟೈಮಿಗ ಊಟ ಮಾಡಬೇಕಾದ್ರೆ ನೋಡೋಣ ಅಂತ ಹೇಳ್ಬಿಟ್ಟು. ಅದೆಲ್ಲ ತೂತಾಗಿದೆ ಕಣಪ್ಪ, ಇಡು. ಸಾನು ಮೂವಿ ನೋಡಲ್ವಾ? ಅಯ್ಯೋ, ನಮ್ಮ ಸಾನುಗೆ ಆಟಾಡೋದಕ್ಕೆ ಫುಲ್ ಅರ್ಜೆಂಟು ಖುಷಿ. ಈಗ ಊಟದ ಟೈಮು, ಅಲ್ಲಿ ನಮ್ಗೆ ಊಟ ಹೊಟ್ಟೆ ಹಸ್ತಿಲ್ಲ. ಗಂಧದ ಗುಡಿ ನೋಡಿ ನಾವು ನೋಡಿದ್ವಿ. ನೋಡಿದ್ರಾ? ವೆರಿ ಗುಡ್. ಬರೀ ಬ್ರೇವ್ ಆಕ್ಟರ್ಸ್. ಪುನೀತ್ ಇನ್ನೊಬ್ಬ. ಅವರು ಆಕ್ಟರ್ಸ್ ಅಲ್ವೋ, ಅವ್ರ ರಿಯಲ್ ಸ್ಟೋರಿನ ಅವರು ಕ್ಯಾಪ್ಚರ್ ಮಾಡಿರೋದಷ್ಟೇ. ಹಾವು ಹಿಡಿತಾರೆ ಅದು. ಮೂವಿನ ಈ ಮಕ್ಕಳ ಮಧ್ಯೆ ನೋಡೋದಕ್ಕೆ ಆಗೋದಿಲ್ಲಪ್ಪ. ಏನು ಗಲಾಟೆ, ಒಬ್ಬರಲ್ಲ ಒಬ್ಬರು ಕಿರಿಸ್ತಾನೇ ಇರ್ತಾರೆ. ಟೆಂಟ್ ಎತ್ತಿ ಮೇಲ್ಗಡೆ ಇಟ್ಬಿಟ್ಟಿದ್ದೆ. ಈಗ ತೆಗೆದುಕೊಂಡಿದ್ದಾಳೆ ನೋಡಿ, ನೆನಪು ಮಾಡ್ಕೊಂಡು. ಎಲ್ಲಾನು ಅಲ್ಲಿ ಹಾಕಿ
ಇಲ್ವಾ? ಆ ಕಿಚನ್ ಸೆಟ್ಟು, ಐಸ್ ಕ್ರೀಮ್ ಸೆಟ್ಟು ಎಲ್ಲನೂ ತೆಗೆದಿಟ್ಕೊಂಡಿದ್ದಾಳೆ. ಅವ್ರಿಗೂ ಕಚ್ಚೋದಿಲ್ವಾ ಅದು? ಅವರೆಲ್ಲ ದೂರ ದೂರ ಇರ್ತಾರೆ ಸರ್. ಅವರೇನು ಬಾ ನನ್ನ ಕಚ್ಚು ಅಂತ ನಿಂತ್ಕೊಂಡಿರ್ತಾರ. ಅವ್ರು ಹೇಳೋದು ಅದೇನೆ, ಹುಲಿ ಆಗಲಿ ಸಿಂಹ ಆಗಲಿ ಚಿರತೆ ಆಗಲಿ ಜಾಸ್ತಿ ಅಟ್ಯಾಕ್ ಮಾಡೋದಿಲ್ಲ, ನಮ್ಮ ಪಾಡಿಗೆ ನಾವು ದೂರ ಇರಬೇಕಷ್ಟೇ. ಅದಕ್ಕೆ ಹಾರ್ಮ್ ಆಗುತ್ತೆ ಅಂತ ಗೊತ್ತಾದಾಗ ಮಾತ್ರನೇ ಅದು ಅಟ್ಯಾಕ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ನೀವು ಕೇಳಿಸ್ಕೊತಾ ಇಲ್ಲ, ನೀವು ನಿಮ್ಮ ಬ್ಯುಸಿಲಿದ್ದೀರಾ. ಜ್ಯುವೆಲರ್ಸ್ಗೆ ಬಂದಿದ್ದೀನಿ. ಬೆಳಿಗ್ಗೆ ಹೇಳಿದ್ದೆ ನೋಡಿ, ಮಣಿ ಒಡೆದೋಗಿದೆ ಅಂದ್ಬಿಟ್ಟು ಅದನ್ನು ಹಾಕ್ಸೋಣ ಅಂತ ಹೇಳಿಬಿಟ್ಟು. ಇದು ಮಣಿ ಅದು ಹೇಗೆ ಒಡೆದೋಯ್ತು ಅಂತಲೇ ಗೊತ್ತಾಗಲಿಲ್ಲಪ್ಪ. ಬಟ್ ತುಂಬ ಹಳೇದಿತ್ತು, ಹೊಡೆದೋಯ್ತು. ಈಗ ಅಲ್ಲಿ ಇರೋದನ್ನು ಕೂಡ ಚೇಂಜ್ ಮಾಡಿಸ್ಬಿಟ್ಟು ಹೊಸದಾಗಿ ಹಾಕಿಸ್ತಾ ಇದ್ದೀನಿ. ಊಟ ಎಲ್ಲ ಆಯಿತು, ಮಕ್ಕಳದು ಆಯಿತು, ಮನೇಲಿದ್ದಾರೆ ಅವರು. ಚಿಕ್ಕಾಗ ಐಸ್ ಕ್ರೀಮ್ ತಿಂದು ತಿಂದು ಬೇಜಾರಾಗ್ಬಿಟ್ಟಿದಂತೆ ಪಾಪ. ಸಮ್ಮರು ಅಂದ್ಬಿಟ್ಟು ಮಕ್ಕಳಿಗೆ ಇಷ್ಟ ಅಂದ್ಬಿಟ್ಟು ಕೊಟ್ರೆ ಬೇಜಾರು ಅಂತೀಯಲ್ಲೋ. ಹೋಮ್ಮೇಡ್ ಐಸ್ ಕ್ರೀಮ್ ಅದಕ್ಕೇನೆ ಬೇಜಾರು. ಬೇರೆ ತಿಂಡಿ. ಜಾನು, ಹೋಮ್ ಮೇಡ್ ಐಸ್ ಕ್ರೀಮ್ದು ರೆಸಿಪಿ ಕೇಳ್ತಾ ಇದ್ರು, ಯಾವಾಗ ಕೊಡೋದು? ಅತಿ ಶೀಘ್ರದಲ್ಲೇ. ನೀವು ಕೇಳ್ತಿದ್ರಲ್ವಾ ಹೋಮ್ ಮೇಡ್ ಐಸ್ ಕ್ರೀಮ್ ಹೇಗೆ ಮಾಡಿದ್ರಿ ತೋರಿಸಿ ಅಂತ. ಅದು ನಾನು ಮಾಡಿರೋದಲ್ಲ, ರಾಜೇಶ್ ಮಾಡಿರೋದು. ಸೊ ಅವತ್ತೊಂದು ದಿನ ಹೇಳಿದ್ರು, ನೆನಪಿದೆಯಾ? ಒಂದು ಸಾನು ಮತ್ತು ಇವರು ಸೇರ್ಕೊಂಡೇನೋ ಮಾಡಬೇಕು ಅಂತಿದ್ದೀವಿ ಅಂತ. ಐಸ್ ಕ್ರೀಮ್ ತಿನ್ನೋದಕ್ಕೆ ಅಮ್ಮ ಅವನು ಮಕ್ಕಳು ಆಸೆ ಪಡ್ತಾರೆ, ಓಕೆ. ಇವನೇನು ಹಿಂಗಂತವನೆ. ಅಬಾಕಸ್. ಕೊಡೋಗ ಅಮ್ಮನಿಗೆ. ನಾನಿದ್ದು ಇಲ್ಲಿ ಬಿಡಿ, ನಾನು ಕೊಡ್ತೀನಿ. ನನಗೆ ಅಲ್ಲ, ಅಮ್ಮನಿಗೆ. ಅಮ್ಮ ಅಷ್ಟೊಂದು ತಿಂತಾರೇನ್ರಿ? ಇಷ್ಟೇ ಇಷ್ಟೇ. ನಿಮ್ಮ ಮೊಮ್ಮಗಳು ಮತ್ತು ಮಗ ಸ್ವಲ್ಪ ಮಾಡಿ ಮಸಾಲ ಕೊಟ್ಬಿಡು. ಸಾನು ಕೊಡಿ. ಇವನಿಗೆ ಬಿಸ್ಕೆಟ ಚಾಕ್ಲೇಟ ಕೊಡಿ. ಇದ್ರೆ ಖಾಲಿ ಮಾಡೋಣವಾ? ಇದೆ ಇದೆ. ಹಾಂ, ಹಿಂಗೆ ಹಾಂ ಹಾಂ. ಸ್ವಲ್ಪ ಹುಳಿ ಇದೆ ಅಲ್ವಾ? ಚೆನ್ನಾಗಿದೆ ನೋಡಿ. ಯಾರು ಬಂದಿರೋದು, ಕರ್ಕೊಂಡು ಬಂದಿರೋದು. ಎಲ್ಲರೂ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಹೇಳಿದ್ದೆ ಎಲ್ಲರೂ ಬರ್ತಾರೆ ಅಂತ. ಯಾರೂ ಬಂದಿಲ್ಲ. ಈಗ ನೀವು 3 ಜನ ಮಾತ್ರ ಬಂದಿದ್ದೀರಾ. ಆಯ್ತಾ? ಇವು ಮಕ್ಕಳಿರೋದ್ರಿಂದ ದೊಂಬಿ, ಇಲ್ಲ ಅಂದಿದ್ರೆ ದೊಡ್ಡವ್ರು ಬಂದರೆ ಏನಾಗುತ್ತೆ? ಗೊತ್ತಾಗ್ತಿಲ್ವಾ? ಮ್ಯಾಮ್ ಕೇಳ್ತೀನಿ. ಅದು ಗಡಬಡ ಅನ್ಕೊಂಡವನ ಅಲ್ಲೇನೋ ಬೇರೆ. ಇವ್ನು ಹೆಂಗೆ ಗೊತ್ತಾ, ಹಾಲು ಕೇಳ್ತಾನೆ, ಬಿಸ್ಕೆಟ್ ಕೊಡಿ ಅಂತಾನೆ. ಹಾಲು ಜೊತೆ ಬಿಸ್ಕೆಟ್ ತಿನ್ನಲ್ಲ, ಬಿಸ್ಕೆಟ್ಗೆ ಹಾಲು ಹಾಕ್ಬಿಟ್ಟು ತಿನ್ನೋದು. ನಂಗೆ ಇದು ಮೆಲ್ಟ್ ಇಷ್ಟ. ಹೌದಾ? ಬಿಜೆಪಿ ನೀವು ಬಂದಿರೋ ಖುಷಿ ಹೊಡಿಸ್ತಾ ಇರೋದು. ಒಟ್ಟು ನೋಡ್ಕೊಳ್ಳಿ, ಅಪರೂಪಕ್ಕೆ ಬಂದಿದ್ದೀರಲ್ಲ. ದಿವಾಳಿ ಹಬ್ಬ. ಓ, ಎಲ್ಲೋ ಮೆರವಣಿಗೆ ಹೋಗ್ತಾ ಇದೆ. ಬಿಜೆಪಿದು ಅದೇನು ಗೊತ್ತು ನಿನಗೆ? ಅಲ್ಲಿ ಹೋಗಿದ್ವಿಲ್ವಾ? ಓ, ನೀವು ಹೋಗಿ ಬಂದ್ರಿ ಅಲ್ವಾ? ಡ್ಯಾನ್ಸ್ ಕ್ಲಾಸ್ ಬಿಟ್ಕೊಂಡು ಯಾರೋ ಡ್ಯಾನ್ಸ್ ಮಾಡ್ತಾರಲ್ಲ. ಸ್ಲೀಪಿಂಗ್ ಟೈಮ್ ಸ್ನೇಹಿತರೆ. ಎಲ್ಲರದು ಊಟ ಆಯಿತು. ಮಧ್ಯಾಹ್ನ ಸಾರು ಮಾಡಿದ್ನಲ್ವ, ಅದಕ್ಕೇ ಮುದ್ದೆ, ಅನ್ನ, ಸ್ವಲ್ಪ ಅನ್ನ. ಮತ್ತು ಈಗ ಇಲ್ಲಿ ಯಾರೂ ಮಲಗ್ತಾ ಇಲ್ಲ, ರೂಮಲ್ಲಿ ಯಾರೂ ಮಲಗ್ತಾ ಇಲ್ಲ. ಎಲ್ಲರೂ ಹಾಲಲ್ಲಿ ಮಲ್ಕೊಳ್ಳೋಣ ಅಂತ ಡಿಸೈಡ್ ಆಗಿದೆ. ಅಂದರೆ ಅಮ್ಮನಿಗೆ ಕಾಟ್ ಬೇಕು. ಸೊ ಅವ್ರ ಜೊತೆ ನಾವು ಕೂಡ ಎಲ್ಲರೂ ಕೆಳಗಡೆ ಮಲ್ಕೊಳ್ಳೋಣ ಅಂಥೇಳಿ ಎಲ್ಲರೂ ರೆಡಿ ಮಾಡ್ತಾಯಿದ್ದಾರೆ. ನಾನೀಗ ಬ್ರಷ್ ಮಾಡಿ ಸ್ಕಿನ್ ಕೇರ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ರೂಮಿಗೆ ಬಂದಿದ್ದೀನಿ. ಸ್ನೇಹಿತರೆ, ಇವತ್ತಿನ ನಮ್ಮ ದಿನ ಹೀಗಿತ್ತು ಮಕ್ಕಳ ಜೊತೆ. ನಿನ್ನೆ ಬಂದಿರೋದು ಆ್ಯಕ್ಚುಲಿ. ಸೊ ಇವತ್ತಿನ ದಿನ ಹೀಗಿತ್ತು. ನಾಳೆ ಹೇಗಿರುತ್ತೆ ನೋಡೋಣ. ಇನ್ನು ಹೇಳಿದ್ನಲ್ಲ, ಬೆಳಿಗ್ಗೆ ಎಲ್ಲರೂ ಬರಬೇಕಿತ್ತು. ಬಟ್ ಮಾವನಿಗೆ ಅಲ್ಲಿ ತೋಟದಲ್ಲಿ ತುಂಬ ಕೆಲಸ ಇದೆಯಂತೆ. ಸೊ ಅವ್ರಿಗೆ ಬಿಟ್ಟು ರೋಷನ್ ಮತ್ತು ಪ್ರಿಯಾ ಬರೋ ಹಾಗಿಲ್ಲ ಅಲ್ವ, ಯಾರಾದರೂ ಇರಬೇಕು ಅವ್ರ ಜೊತೆ ಅಂದ್ಬಿಟ್ಟು ಅವ್ರು ಬಂದಿಲ್ಲ. ಅಮ್ಮ ಹೇಳ್ತಾಯಿದ್ರು, ಅಯ್ಯೋ ನಿನ್ನ ಮೈದ ಒಂದೇ ಕಾಲಲ್ಲಿ ನಿಂತವನೇ ಹೋಗಬೇಕು ಅಂದ್ಬಿಟ್ಟು ಅಲ್ಲಿ ಅವ್ರ ಕಡೆಯಿಂದಾಗಿ ಬಂದಿಲ್ಲ ಅಂತ ಹೇಳ್ತಾಯಿದ್ರು. ನೀವೇ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರನ್ನ ಬರ್ತೀವಿ ಅಂತ ಹೇಳಿದ್ದಾರೆ. ಈಗ ಸ್ನೇಹಿತರೆ, ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಪ್ಲೀಸ್ ಲೈಕ್ ಕ್ಲಿಕ್ ಮಾಡಿ,
ಶೇರ್ ಮಾಡಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಪಕ್ಕ ಬೆಲ್ ಬಟನ್ ಇರ್ತದೆ, ಅದನ್ನು ಕ್ಲಿಕ್ ಮಾಡಿ. ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಸ್ನೇಹಿತರೆ, ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಬಾಯ್ ಸ್ನೇಹಿತರೆ.